ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ, ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ, ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ, ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ, ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ, ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ,
ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. 5 ಆನೆಗಳನ್ನ ಒಟ್ಟೊಟ್ಟಿಗೆ ನೋಡಿ ಗ್ರಾಮಸ್ಥರು ಸಹಜವಾಗಿ ಭಯಭೀತರಾಗಿದ್ದಾರೆ. ರೈತರ ಬೆಳೆಯನ್ನ ಹಾಳು ಮಾಡಿದೆ ಕಾಡಾನೆ. ಕನಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಈ ಕಾಡಾನೆಗಳ ಹಿಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. 5 ಕಾಡಾನೆಗಳ ಹಿಂಡನ್ನ ಕಂಡು ಜನ ಆತಂಕಗೊಂಡಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ.